ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಬಿಸಿಲಿನ ತಾಪ ಹೆಚ್ಚಾದಂತೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರುವ ಈಜುಕೊಳ ನಿರ್ವಹಣೆ ಮಾಡಲು ದಿವ್ಯ ನಿರ್ಲಕ್ಷ್ಯ ವಹಿಸಿದ ಕ್ರೀಡಾ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆರೋಪಿಸಿದ ಹಿನ್ನೆಲೆ ಇಂದು ಬೆಳಿಗ್ಗೆ ಶುಕ್ರವಾರ ಈಜುಕೊಳ ಪ್ರಾರಂಭ ಮಾಡಿದ್ದಕ್ಕೆ ಉಮೇಶ್ ಕೆ ಮುದ್ನಾಳ್ ಹೋರಾಟದ ಎಚ್ಚರಿಕೆ ಸಿಕ್ಕಂತಹ ಜಯ. ಹೈಟೆಕ್ ಈಜುಕೊಳ ಮೂಲ ಸೌಲಭ್ಯ ಒದಗಿಸಿ ನಾಗರಿಕರಿಗೆ, ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಅನುಕೂಲವಾಗುವಂತೆ ಹೈಟೆಕ್ ಸ್ಪರ್ಶ ನೀಡಬೇಕು ಎಂದು ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಹೇಳಿದ್ದಾರೆ. ಬೇಸಿಗೆ ಕಾಲದಲ್ಲಿ ಈಗಾಗಲೇ ಬಿಸಿಲಿನ ತಾಪದಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ತಾಪದಿಂದಾಗಿ ದಣಿವರಿಸಲು ಈಜುಕೊಳ ಅವಶ್ಯಕತೆ ಇದೆ. ಆದರೆ ಸರ್ಕಾರದಿಂದ ನಿರ್ಮಾಣವಾಗಿರುವ ಈಜುಕೊಳ ಜನರಿಗೆ ಸರಿಯಾಗಿ ಬಳಕೆಯಾಗ್ತಾ ಇಲ್ಲ. ಇದರ ನಿರ್ವಹಣೆ ಮಾಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಅವರು ದೂರಿದ ಹಿನ್ನೆಲೆ ಪ್ರಾರಂಭ ಮಾಡಿರುವುದು ಸಂತೋಷದ ವಿಷಯ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ನೋಡಿಕೊಳ್ಳಬೇಕು. ಈಜುಕೊಳ ಸಂಪೂರ್ಣವಾಗಿ ಅವ್ಯವಸ್ಥೆ. ಕೂಡಲೇ ಜಿಲ್ಲಾಡಳಿತ ಈಜುಕೊಳಕ್ಕೆ ಹೈಟೆಕ್ ಸ್ಪರ್ಶ ನೀಡಿ ಸಾರ್ವಜನಿಕರ ಗಮನ ಸೆಳೆಯುವಂತೆ ಮಾಡಬೇಕು. ಬಿಸಿಲಿಂದ ಯಾದಗಿರಿಯಲ್ಲಿ ಸಾಕಾಗಿತ್ತು. ಈ ಸ್ಥಳಕ್ಕೆ ಖಾಸಗಿ ಇದೆ, ಬಟ್ ಇದು ಇದ್ದಿತ್ತು, ಸ್ಟಾರ್ಟೇಜ್ ಇದಿಲ್ಲ. ಈಗ ಕೆ ಮುದ್ನಾಳ್ ಅವರು ಚಾಲು ಮಾಡಿಸಿದ್ದಾರೆ. ನಮಗೂ ತುಂಬಾ ಖುಷಿಯಾಗಿದೆ. ಇದರಿಂದ ನಮ್ಮ ಫ್ರೆಂಡ್ ಎಲ್ಲರೂ ಬಂದು ಇಲ್ಲಿ ಆಡ್ತಾ ಇದೀವಿ. ಇವತ್ತಿಂದ ಆರಂಭ ಆಗಿದೆ. ಇದು ಉಮೇಶ್ ಮುದ್ನಾಳ್ ಅವರು ಚಾಲು ಮಾಡಿಸಿದ್ದಾರೆ. ಇದು ನಮ್ಮ ದೋಸ್ತರವರು ಬಂದು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಚಲೋ ಆಡುತ್ತಿದ್ದೇವೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಇದು ಈಜುಕೊಳ ಸಾಕಷ್ಟು ದಿವಸ ಏನದಂದ್ರೆ ಚಾಲು ಇರೋದಕ್ಕಿಂತ ಬಂದಾಗಿರೋದ್ರ ದಿವಸ ಹೆಚ್ಚು. ಇದನ್ನು ತಕ್ಷಣ ಬಳಕೆ ಆಗ್ಬೇಕು. ನಮ್ಮ ಬಗ್ಗೆ ಬಿಸಿಲಿನ ತಾಪ ಹೆಚ್ಚು. ನಮ್ಮ ಜಿಲ್ಲೆಯಲ್ಲಿ ಬಿಸಿಲು ಜಾಸ್ತಿ. ಸಾಕಷ್ಟು ಏನಂದ್ರೆ ಇಲ್ಲಿ ಇದು ಈಜುಕೊಳಕ್ಕೆ ಹೋಗ್ಬೇಕಂತಕ್ಕಂಥದ್ದು ಬಹಳಷ್ಟು ಜನ ಇದಾರ. ಮತ್ತೆ ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ, ಮತ್ತು ಇಲ್ಲಿ ಸರಿಯಾಗಿ ಬಳಕೆ ಆಗೋದ ಕಾರಣ ಇವತ್ತು ಮುಚ್ಚಿರೋದಕ್ಕಂತ ತಕ್ಷಣ ಇದನ್ನ ಪ್ರಾರಂಭ ಮಾಡ್ಬೇಕು. ಇಷ್ಟೊತ್ತಿಗೆ 1 ತಿಂಗಳಾಗಬೇಕು. ಇವಾಗ ಶಾಲೆ ರಜೆ ಕೊಡ್ತಾವ, ಪೋಷಕರ ಮಕ್ಕಳು ಕರ್ಕೊಂಡ್ ಬರ್ತಾರೆ. ಹಂಗಾಗಿ ಇದು ಬಳಕೆನ ಆಗ್ಬೇಕು. ಸಾರ್ವಜನಿಕರು ಬಳಕೆ ಆಯ್ತು, ಮತ್ತೆ ಅದು ಅನುದಾನ ಕೂಡ ಬರ್ತದೆ. ಸರ್ಕಾರಕ್ಕೆ ತುಂಬಲಕ್ಕೆ ಅನುಕೂಲ ಆಗ್ತದೆ. ಟೆಂಡರ್ ಮಾಡ್ರಿ. ಈಗ ತಕ್ಷಣ ಪ್ರಾರಂಭ ಮಾಡ್ಬೇಕಂತಕ್ಕಂಥ ಹೊರಡೆ ಎಚ್ಚರಿಕೆ ನೀಡಿದಾಗ ಕ್ರೀಡಾ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತೇನಾದ್ರು ಅಂದ್ರೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಜನರು ಎಲ್ಲರೂ ಏನದ ಖಾಸಗಿ ಕೊಳಕ್ಕೆ ಹೋಗಿ ಬಳಕೆ ಮಾಡ್ಕಂತ ಹೋಗೋದಕ್ಕಿಂತ ಇದು ಸರ್ಕಾರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಈಜುಕೊಳಗಳಿಗೆ ಎಲ್ಲರೂ ಬಂದು ಎಲ್ಲರೂ ಸಹಕರಿಸಿ ಇವರಿಗೆಲ್ಲರಿಗೆ ಸ್ಪಂದಿಸಿ ನೀವು ಇಲ್ಲಿ ಎಂಜಾಯ್ ಮಾಡ್ಕೇಸಿ ನೀವು ಮನೆಗೆ ಹೋಗ್ಬೇಕಂತಕ್ಕಂಥದ್ದು ನನ್ನ ಮನವಿ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.